ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಯಾವ ಥರ ಇದನ್ನು ತೋರಿಸ್ತಿದ್ದಲ್ಲ ಸ್ಟಾರ್ಟಿಂಗಿಂದನೇ ಅಂತ ನೋಡ್ತಿದ್ದೀರಾ? ಇದರ ಏನು ಗೊತ್ತಾ, ಅರಸೀಕೆರೆಯಲ್ಲಿ ಕ್ರಾಫ್ಟ್ ಮೇಳ ನಡೀತೈತೆ. ಇಂಡಿಯನ್ ಕ್ರಾಫ್ಟ್ ಮೇಳ ಅಂತ ನಡೀತಿದೆ. ಇದು 1 ಮಂತ್ ಇರ್ತಾರೆ ಅಂತ ಹೇಳಿರಪ್ಪ ಅವರು. ನಾವು ಯಾರನ್ನೋ ಒಬ್ರನ್ನ ಕೇಳಿದ್ವಿ, ಅದರೊಳಗೇ ಹಾಕಿದ್ರಲ್ಲ ಸ್ಟಾಲ್ ಹಾಕಿದ್ದವ್ರನ್ನ ಕೇಳಿದ್ಕೆ 1 ಮಂತ್ ಇರ್ತೀವಿ ಮೇಡಮ್ ಅಂತ ಹೇಳಿದರು. ನೋಡಿ, ಅರಸೀಕೆರೆ ಸುತ್ತಮುತ್ತ ಇರೋರು ಯಾರಾದರೂ ಈ ಇಂಡಿಯನ್ ಕ್ರಾಫ್ಟ್ ಮೇಳಕ್ಕೆ ಹೋಗೋದಿದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಐಟಮ್ಸ್ಗಳೆಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮಾತ್ರ. ಅಷ್ಟೇ ಹೆವಿ ಕಾಸ್ಟ್ಲಿ ಮಾತ್ರ, ತುಂಬ ಹೆವಿ ರೇಟು. ನಾವು ಇದೊಂದು ನೋಡ್ತಿದ್ವಿ, ನೋಡೋಣ ಏನಿದು ಸಿಲಿಂಡ್ರ್ ಥರ ಇದೆಯಲ್ಲ ಅಂತೇಳ್ಬಿಟ್ಟು. ಇವೆಲ್ಲ ಪಿಗ್ನಿ ಬ್ಯಾಂಕ್ ಅಂತೆ, ಅಮೌಂಟ್ ಹಾಕಿ ಸೇವ್ ಮಾಡ್ಕೊಳ್ಳೋಕ್ಕೆ ಇರೋದಂತೆ. ಆದರೆ ಮರದ ಐಟಮ್ ಎಲ್ಲ ಮಾಡಿದ್ರಲ್ಲ ಎಲ್ಲ ಸಖತ್ತಾಗಿತ್ತು ಮಾತ್ರ. ಆದರೆ ಏನು ಮಾಡಿ ಅಷ್ಟು ಕಾಸ್ಟ್ಲಿ ಹೆವಿ ಕಾಸ್ಟ್ಲಿ, ಅಂಗಡಿಗಿಂತ ತುಂಬ ಕಾಸ್ಟ್ಲಿ. ಈ ಥರ ಐಟಮ್ಸು, ಇಯರಿಂಗ್ಸು, ಬ್ಯಾಂಗಲ್ಸು, ರಿಬ್ಬನ್ಸು, ಅಯ್ಯೋ ಇವಕ್ಕೆಲ್ಲ ಹೆವಿ ಕಾಸ್ಟ್ಲಿ. ಇದಾದಮೇಲೆ ಟಾಪ್ಸ್ ಹಾಕಿದ್ರು, ಒಂದೊಂದಾದ್ಮೇಲೆ ಸ್ಟಾಲ್ಗಳು ಹಾಕಿದ್ದಾರೆ. ಇದು ಸ್ಲಿಪ್ಪರ್ ಅಂಗಡಿ ಹಾಕಿದ್ರು. ಅಲ್ಲಿ ಸ್ಲಿಪ್ಪರ್ ನೋಡಿದ್ವಿ ಒಂದ್ಸತಿ, ತುಂಬ ಚೆನ್ನಾಗಿತ್ತು. ಸಣ್ಣ ಮಕ್ಳಿಗಂತೂ ತುಂಬ ಚೆನ್ನಾಗಿದೆ. ಆದರೆ ನಮ್ಮ ಪಾಪಗೇನು ಸ್ಲಿಪ್ಪರ್ ತಗೊಳ್ಳಿಲ್ಲ, ಏಕೆಂದರೆ ತುಂಬ ಸ್ಲಿಪ್ಪರ್ ಇದ್ದು, ಅದಕ್ಕೋಸ್ಕರ ತಗೊಳ್ಳಿಲ್ಲ. ಇದು ವಾಚೆಲ್ಲ ಹಾಕಿದ್ರು, ಅವರೇ ಓನ್ ಮಾಡ್ಕೊಂಡು ಬಂದಿರೋ ವಾಚ್ಗಳಂತೆ, ಆ ಥರ ಹೇಳಿದ್ರಪ್ಪ ಅವರು. ಇದು ಜ್ಯುವೆಲರಿ ಎಲ್ಲ ಹಾಕಿದ್ರು, ಫ್ಯಾನ್ಸಿ ಜ್ಯುವೆಲರಿದು ಚೆನ್ನಾಗಿತ್ತು ನೋಡೋಕ್ಕೆ. ಚಿಕ್ಕ ಮಕ್ಕಳಿಗೆ ಏನು ಅಟ್ರ್ಯಾಕ್ಷನ್ ಆಗಿ ಸಿಗ್ಬೋದು ಅಂಥ ಐಟಮ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಟೇಸ್ಟಿಗೆ ಅಂತೇಳಿ ಉಪ್ಪಿನಕಾಯಿದು ಮತ್ತು ಖಾರದ್ದು ಈ ಥರ ಎಲ್ಲ ಇದ್ರು. ಇನ್ನು ಇವಾಗ ಸ್ಟಾರ್ಟಿಂಗು ಓಪನ್ ಮಾಡ್ತಾಯಿದ್ರು, ಇನ್ನು ಸ್ಟಾಲ್ಗಳು ಒಂದೊಂದು ಸ್ವಲ್ಪ ಓಪನ್ನೂ ಆಗಿಲ್ಲ. ನೋಡಿರಿ, ಯಾರು ಇದ್ದರೆ ಹೋಗಿ ಯೂಸ್ ಮಾಡ್ಕೊಳ್ಳಿ, ಹೋಗಿ ತಗೊಳ್ಳಿ. ಅಲ್ಲಿಂದ ಬೇಗನೆ ಬಂದ್ಬಿಟ್ಟು ಮನೇಲಿ ಸಂಜೆ ಅಲ್ವಾ, ಇನ್ನೇನು ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಟೊಮೊಟೊ ಥರ ಮಾಡಿ ಇಟ್ಬಿಟ್ಟೆ. ಬೇಗನೆ ಸಂಜೆ ನೋಡ್ರಿ ಆಗಲಿಲ್ಲ. ಆ ಕಡೆಯಿಂದ ಪಾಪುಗೂ ಅಂತ ಹೇಳ್ಬಿಟ್ಟು ಹಂಗೂ ಪಾರ್ಸೆಲ್ ತಗೊಬರೋಣ ಅಂತೇಳಿ ತಗೊಂಬಂದಿದ್ವಿ. ಸಂಜೆ ಟೈಮ್ ಊರಿಂದ ಬೇರೆ ಬಂದಿದ್ವಾ, ಬೇಗ್ರೂಟೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಲ್ಲ, ಅಲ್ಲಿಂದ ಊರಿಂದ ಬೇರೆ ಬಂದರೆ ಬಟ್ಟೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ತಿಂಡಿಗೆ ಅದನ್ನು ರೈಸ್ಗೆಲ್ಲ ಇಟ್ಬಿಟ್ಟೆ. ಸಂಜೆ ಆದರೂ ಪರವಾಗಿಲ್ಲ, ಒಂದೇ ಟೈಮ್ಗೆ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಇದು ಪಾಪುಗೆ ಅಂತೇಳಿ ದೋಸೆ ತಗೊಂಬಂದಿದ್ದು. ದೋಸೆ ಎಲ್ಲ ಅವಳಿಗೆ ತಿನ್ನಿಸಿ ಆದಮೇಲೆ ಅವ್ರ ಪಪ್ಪ ನಾನು ಮಲ್ಕೊಂತೀನಿ ಅಂದರೆ ಮಲ್ಕಪ್ಪ ಅಂತೇಳಿ ಮಲಗಿಸ್ಕೊತಾಳೆ. ಆಮೇಲೆ ಅಯ್ಯೋ ಬಾರ ಎದ್ದೇಳು ಪಪ್ಪ ಅಂತ ಹೇಳಿದ್ವಂತೆ. ಅವಳು ಎಷ್ಟು ಚೆಂದ ಮಾತಾಡ್ತಾಳೆ ಗೊತ್ತಾ, ಅವಳು ಮಾತಾಡೋದನ್ನೇ ಕೇಳಿಸ್ಕೋಬೇಕು, ಸಕ್ಕತ್ತಾಗಿರುತ್ತೆ. ಆಮೇಲೆ ಅಲ್ಲಿ ಹೋಗಿದ್ವಲ್ಲ ಕ್ರಾಫ್ಟ್ ಮೇಳದಲ್ಲಿ, ಈ ಥರ ರಿಬ್ಬನ್ ಸಿಕ್ಕಿದ್ರು. ರಿಬ್ಬನ್ ತಗೊಂಡೆ, ಅವಳ ಮನೆಗೆ ಬಂದು ಫುಲ್ಲು ಮನೆ ತುಂಬ ನೋಡ್ರಿ ಎಷ್ಟು ಚೆಲ್ಲಾಡಿದ್ದಾಳೆ ಮನೆ ಒಳಗೆಲ್ಲ. ಅದಾದಮೇಲೆ ನೆಕ್ಸ್ಟ್ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ದು. ನೋಡ್ತಿದ್ಲು, ಏನಿದು ಪುರಿಸ್ಲಿ ಬೇಕಮ್ಮ ಅಂತೇಳಿ ಪುರಿಸ್ಲಿ ಮಾಡಿಸ್ಕೊಂಡು ತಿಂದು. ಅದಾದಮೇಲೆ ಸಂಜೆ ನಮ್ಮ ಅತ್ತಿಗೆಯವ್ರು ಬಂದಿದ್ದರು, ಅಂದರೆ ನನ್ನ ಹಸ್ಬೆಂಡವರ ಅಕ್ಕ ಮತ್ತು ಭಾವ ಬಂದಿದ್ದರು. ಅವರು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಹಂಗಾಗಿ ಅವ್ರು ಬಂದಿದ್ರಲ್ಲ, ಇನ್ನೇನು ಹಂಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಚಿಕನ್ ತೊಗೊಂಬಂದಿತ್ತು. ನಾನ್ ವೆಜ್ ಮಾಡಿಬಿಡೋಣ ಅಂತ. ನನ್ನ ಫೋನ್ ಬೇರೆ ಚೆನ್ನಾಗಿರಲಿಲ್ಲ, ನಾನು ಬೇಗ ವೀಡಿಯೋಸು ಹಾಕೋಕ್ಕೆ, ಹಂಗಾಗಿ 1 ವಾರ ಲೇಟಾಗಿದೆ. ಇದು 4 ದಿನದ ವೀಡಿಯೋ. ಹಂಗಾಗಿ ಇನ್ನೇನು ಚಿಕನ್ ಸಾಂಬಾರು ಮಾಡೋದೆಲ್ಲ ತೋರಿಸ್ಲಿಲ್ಲ, ಯಾಕೆಂದರೆ ಓದ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ನೋಡಿರಿ, ಟ್ರೈ ಮಾಡಿರಿ ಚಿಕನ್ ಸಾಂಬಾರ, ಟ್ರೈ ಮಾಡಿರಿ, ತೋರಿಸಿದ್ದೀನಲ್ಲ. ಹಂಗಾಗಿ ನಾನು ಮತ್ತೇನು ಹಾಕಲಿಲ್ಲ, ಟೈಮ್ ಬೇರೆ ಆಗಿತ್ತಾ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಏಕೆಂದರೆ ನನಗೂ ಒಂದು ಸ್ವಲ್ಪ ಭಯ ಇರುತ್ತಲ್ವ, ವೀಡಿಯೋ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಬರುತ್ತೋ ಇಲ್ವೋ ಏನೋ ಅಂತ. ನನ್ನ ವಾಯ್ಸ್ನಲ್ಲೇ ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿಲ್ಲ, ವಾಯ್ಸ್ ಓವರೇ ಕೊಡ್ತಿದ್ದೀನಿ ಎಲ್ಲದು. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಥರ ವಾಯ್ಸ್ ಓವರ್ ಕೊಡೋದಕ್ಕಿಂತ ಡೈರೆಕ್ಟಾಗಿ ವೀಡಿಯೋ ಮಾಡೋದು ಕಲಿತೀನಿ. ಆದರೂ ನನಗೂ ಸ್ವಲ್ಪ ಟೈಮ್ ಬೇಕು, ಅದರಿಂದ ನೀವು ಅಡ್ಜಸ್ಟ್ ಮಾಡ್ಕೊಂಡು ವಾಯ್ಸ್ ಓವರ್ನೇ ನೋಡ್ತಾ ಇರಿ, ಕೇಳ್ತಾ ಇರಿ, ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ನಾನು ಊಟಕ್ಕೆ ಅಂತೇಳಿ ರೈಸು ಮುದ್ದೆ ಎಲ್ಲ ತೊಗೊಂಬಂದಿರ್ತಿದ್ದೆ. ಅಮ್ಮ ನಾನು ನೀರು ಕೊಡ್ತೀನಿ ಅಂತೇಳ್ಬಿಟ್ಟು ಅವಳೇ ನೀರು ಕೊಡ್ತಿದ್ದಾಳೆ. ಆಮೇಲೆ ಬಿಡಮ್ಮ ನಾನು ತಟ್ಟೆ ಕೊಡ್ತೀನಿ ಅಂತ ಹೇಳ್ತಿಬಿಟ್ಟು ಅವಳೇ ತಟ್ಟೆ ಎಲ್ಲ ಕೊಟ್ಟಳು, ಎಲ್ರಿಗೂ ನೀರೆಲ್ಲ ಕೊಟ್ಬಿಟ್ಟು ಅವಳೇ ತಟ್ಟೆ ಕೊಟ್ಟಳು. ಇವತ್ತಿನ ಊಟ ಇದಾಗಿತ್ತು, ಅನ್ನ ಸಾಂಬಾರು ಮುದ್ದೆ ಕಾಳು. ಪೂರ್ತಿ ಒಂಥರ ಮೀಲ್ಸ್ ಥರ ಇದು ನೋಡಿ.
ಬಾಯಲ್ಲಿ ನೋಡ್ತಿದ್ರೇ ನೀರು ಬರ್ತಿದೆ, ಏಕೆಂದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಯಿತು ಸಾಂಬಾರು. ನಾನು ಇತ್ತೀಚೆಗೆ ತುಂಬ ಗಟ್ಟಿ ಸಾಂಬಾರು ಮಾಡ್ತಿದ್ದೆ, ಆದರೆ ಸ್ವಲ್ಪ ತೆಳ್ಳ ಸಾಂಬಾರು ಮಾಡಿದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಹಂಗಾಗಿ ಅವರು ಅಕ್ಕ ಬಾವದ್ದೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಇನ್ನೂ ಕಂಫರ್ಟ್ ಇಲ್ವಾ, ಅದಕ್ಕೆ. ನಾನೇ ಇನ್ನೂ ಕಂಫರ್ಟಾಗಿ ಆಗಿಲ್ಲ ಮತ್ತು ಎಲ್ಲರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ದಿನ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇತ್ತು, ಸಿರ್ಬೇಟೆಗೆ ಹೋಗ್ಬೇಕಿತ್ತು. ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಕೋಡಿಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕಿತ್ತು. ಅದಕ್ಕೆ ರಿಲೇಷನ್ ಮನೆಗೆ ಹೋದ್ವಿ, ಅಲ್ಲಿಂದನೇ ಹೋಗ್ಬೇಕಿತ್ತು. ಅಲ್ಲಿಂದ ನಮ್ಮ ಪಾಪು ಹೋಗ್ತಿದ್ದಂಗೆ ತಿಂಡಿ ತಿಂದಳು. ಅದಾದಮೇಲೆ ಇವಳೇ ಹೆವಿ ನನ್ನ ಜೊತೆ ಇದ್ದಿದ್ದು. ಇವರು ಅವ್ರ ಅಮ್ಮ, ಅವರು ಸಿಕ್ಕಾಪಟ್ಟೆ ಕ್ಲೋಸಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸಿರು. ಅವ್ರ ಮನೆಯವರೆಲ್ಲ ಚೆನ್ನಾಗಿ ಮಾತಾಡಿಸಿರು. ಇವರು ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿಸ್ತಾರೆ ಮಾತ್ರ. ಎಲ್ಲ ಹಂಗೂ ಹಿಂಗೆ ಮಾಡಿಬಿಟ್ಟು ಹೊರಟು ಫಂಕ್ಷನಲ್ಲಿ ಏನೂ ವಿಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಹೋದ್ವಿ, ಒಳ್ಳೆ ಚೆನ್ನಾಗಿರೋ ನಾನ್ ವೆಜ್ ಮಾಡಿದ್ರು, ತಿನ್ಕೊಂಬಿಟ್ಟು ವಿಡಿಯೋ ಮಾಡೋದನ್ನೇ ಮರೆತುಬಿಟ್ಟಿದ್ದೀನಿ. ಊಟ ಎಲ್ಲ ಆದಮೇಲೆ ನೆನೆಸ್ಕೊತಿದ್ದೀನಿ, ಅಯ್ಯೋ ವಿಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂತೇಳ್ಬಿಟ್ಟು. ಮತ್ತು ಆ ಕಡೆಯಿಂದ ಬಂದಿದ್ದು ನೈಟ್ ಆಗಿತ್ತು 7:30. ಅದಾದಮೇಲೆ ಅಲ್ಲೇ ಸ್ಟೇ ಆಗಿಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಏನು ಬರಲಿಲ್ಲ, ಸಂಜೆ ಟೈಮ್ ಬಂದ್ಬಿಟ್ಟು ನೋಡಿ ಬರ್ತಾಯಿದ್ದು. ಇದು ಎತ್ತಿನ ಗಾಡಿ ನೋಡಿ, ಇದು ಆಗಿನ ಕಾಲದಲ್ಲಿತ್ತು, ನಮ್ಮ ಮನೇಲಿ ಈಗಿಲ್ಲ. ನೋಡೋಕ್ಕೊಂಥರ ಮೆಮೊರಿ ಥರ ಆಗಿತ್ತು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವೀಡಿಯೋಸ್ ನೋಡಿರಿ, ಫುಲ್ ವೀಡಿಯೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.